ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಂತರ್ ಮಂತರ್ ಪ್ರತಿಭಟನೆಗಳನ್ನು ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದೊಡ್ಡ ಬೆಳವಣಿಗೆಗಳಾಗಿವೆ. ಒಂದು, ಸದನದಲ್ಲಿ ಪರೀಕ್ಷಾ ಅಕ್ರಮಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹೊಸ ಬಿಲ್ ಮಂಡನೆ ಆಗ್ತಾ ಇದೆ. ಜೊತೆಗೆ ಸುಧಾರಣೆಗಳನ್ನು ತರೋದಕ್ಕೆ ಮತ್ತು ಪರೀಕ್ಷಾ ವ್ಯವಸ್ಥೆಗೆ ಟೆಕ್ನಾಲಜಿಯ ಟಚ್ ಕೊಡೋದಕ್ಕೆ ನಂದನ್ ನಿಲೇಕಣಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಒಂದನ್ನು ಸರ್ಕಾರ ಘೋಷಣೆ ಮಾಡಿದೆ. ಹಾಗಾದರೆ ಈ ಬಿಲ್ಲಲ್ಲಿ ಏನಿದೆ? ಈ ಹಿಂದಿನ ಅಂದರೆ 2 ವರ್ಷಗಳ ಹಿಂದೆ ತರಲಾದ ಕಾಯ್ದೆಗೂ ಇದಕ್ಕೂ ಇರೋ ವ್ಯತ್ಯಾಸ ಏನು? ಇದು ಪೇಪರ್ ಲೀಕನ್ನು ತಡೆಯುತ್ತಾ? ಹೊಸ ಟಾಸ್ಕ್ ಫೋರ್ಸಲ್ಲಿ ಯಾರೆಲ್ಲ ಇದ್ದಾರೆ? ಈ ಬಗ್ಗೆ ಪ್ರಧಾನಿ ಮೋದಿ ಹೇಳಿರುವುದೇನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇನ್ನೂ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇರೋರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಹೇಳಿರೋ ಮೋದಿ ಪರೀಕ್ಷಾ ಪದ್ಧತಿಗಳ ಸುಧಾರಣೆ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ಕೇಳಿಸ್ಕೊಂಡ್ಬಿಡಿ, ಆಮೇಲೆ ಸರ್ಕಾರ ತರೋದಕ್ಕೆ ಹೋಗ್ತಾ ಇರೋ ಸುಧಾರಣೆಗಳ ಬಗ್ಗೆ ಸ್ವಲ್ಪ ನೋಡೋಣ. श्रीमान नंदन नीलेकणी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा. ಇಲ್ಲಿ ನಂದನ್ ನಿಲೇಕಣಿ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡುವುದಾಗಿ ಪ್ರಧಾನಿ ಮೋದಿ ಹೇಳ್ತಾ ಇದ್ದಾರೆ. ಇದು ಪರೀಕ್ಷಾ ಪದ್ಧತಿಗಳಿಗೆ ಆಧುನಿಕ ಹಾಗೂ ಟೆಕ್ನಾಲಜಿಯ ಟಚ್ ಅನ್ನು ಕೊಡೋ ಪ್ರಯತ್ನ. ಈ ಟಾಸ್ಕ್ ಫೋರ್ಸ್ಗೆ ನಂದನ್ ನಿಲೇಕಣಿ ಮುಖ್ಯಸ್ಥರಾಗಿರ್ತಾರೆ. ಅವ್ರ ಜೊತೆ ಇಸ್ರೋದ ಮಾಜಿ ಮುಖ್ಯಸ್ಥ ಎಸ್ ಸೋಮನಾಥ್, ಮಾಜಿ IB ನಿರ್ದೇಶಕ ತಪನ್ ಡೇಕಾ, IIT ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಅನಿತಾ ಕರ್ವಾಲ್ ಮತ್ತು ಲಾಜಿಸ್ಟಿಕ್ಸ್ ಪರಿಣತ ಅಂತ ಗುರುತಿಸಲ್ಪಟ್ಟಿರುವ ಅಮೃತ್ ಲಾಲ್ ಮೀನಾ ಕೂಡ ಈ ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿರ್ತಾರೆ. ಈ ತಂಡ ನೀಟ್ ಸೇರಿದಂತೆ ಕೇಂದ್ರ ಸರ್ಕಾರ ನಡೆಸುವ ವಿವಿಧ ಪರೀಕ್ಷೆಗಳಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ, ಅಕ್ರಮಗಳನ್ನು ತಡೆಗಟ್ಟೋದಕ್ಕೆ, ಸಮಂಜಸವಲ್ಲದ ಘಟನೆಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ, ಪರೀಕ್ಷಾ ಪದ್ಧತಿಗೆ ಗರಿಷ್ಠ ಮಟ್ಟದ ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಬೇಕಾದ ಕ್ರಮಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. NTA ಪರೀಕ್ಷಾ ವ್ಯವಸ್ಥೆಯಲ್ಲಿ ಸ್ಟ್ರಕ್ಚರಲ್ ಸುಧಾರಣೆಗಳಿಗೆ ಇದು ಸಹಾಯ ಮಾಡುತ್ತೆ. ಇಲ್ಲಿ ಪರೀಕ್ಷೆಗಳನ್ನು ಡಿಜಿಟಲೈಸ್ ಮಾಡೋದಕ್ಕೆ ಈ ಹಿಂದೆ ರಾಧಾಕೃಷ್ಣನ್ ಸಮಿತಿ ಕೂಡ ಶಿಫಾರಸು ಮಾಡಿತ್ತು. ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲೋ ಪ್ರಿಂಟ್ ಮಾಡಿಸಿ ಅವುಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವ ಇವತ್ತಿನ ವ್ಯವಸ್ಥೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಹೀಗಾಗಿ ಕ್ವಶನ್ ಪೇಪರ್ಗಳನ್ನು ಎನ್ಕ್ರಿಪ್ಟೆಡ್ ಮಾದರಿಯಲ್ಲಿ ನೇರವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಕಳುಹಿಸಿ ಅಲ್ಲೇ ಅವುಗಳ ಪ್ರಿಂಟನ್ನು ಪರೀಕ್ಷೆ ಶುರುವಾಗೋದಕ್ಕೆ ಕೆಲ ಕ್ಷಣಗಳ ಮೊದಲು ಹಂಚೋದು ಅಥವಾ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಗಳನ್ನು ಮಾಡೋದು, ಈ ಥರದ ವ್ಯವಸ್ಥೆಗಳನ್ನು ಜಾರಿಗೆ ತರುವ ಅವಕಾಶ ಇಲ್ಲಿ ಕಾಣ್ತಾ ಇದೆ. ಹಾಗೆ IIT ಬಳಿ ಈಗಾಗಲೇ ಡಿಜಿಟಲೈಸ್ಡ್ ಪರೀಕ್ಷೆಗಳ ವ್ಯವಸ್ಥೆಯೊಂದಿದೆ. ಅದನ್ನು ಅವರು ಆಂತರಿಕವಾಗಿ IITಗಳಿಗೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅದನ್ನು ನೀಟ್ ಸೇರಿದಂತೆ NTA ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಅನ್ವಯ ಆಗುವ ಹಾಗೆ ಮಾಡೋ ಅವಕಾಶ ಕೂಡ ಇಲ್ಲಿರುತ್ತೆ. ಒಟ್ಟಾರೆ ತಾಂತ್ರಿಕ ತಂಡವನ್ನು ಸರ್ಕಾರ ಇಲ್ಲಿ ರಚಿಸಿದ್ದು ಪರೀಕ್ಷೆಗಳ ಸುಧಾರಣೆಗೆ ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೋಬಹುದು ಅನ್ನೋ ಬಗ್ಗೆ ಈ ತಂಡ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡುತ್ತೆ. ಇನ್ನು ಈ ತಂಡದ ನೇತೃತ್ವ ನಿಲೇಕಣಿ ಅವರದ್ದು. ಇನ್ಫೋಸಿಸ್ ಸಂಸ್ಥಾಪಕರ ತಂಡದ ಸದಸ್ಯರು ಹಾಗೂ ಇನ್ಫೋಸಿಸ್ನ CEO ಕೂಡ ಆಗಿದ್ದ ನಂದನ್ ನಿಲೇಕಣಿ ಮೂಲತಃ ಬೆಂಗಳೂರಿನವರು. IITಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಈ ಹಿಂದೆ UPA ಸರ್ಕಾರದ ಅವಧಿಯಲ್ಲಿ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದ ಮುಂದಾಳುತ್ವವನ್ನು ನಿಲೇಕಣಿ ವಹಿಸಿಕೊಂಡಿದ್ರು. ಇವತ್ತು ನಾವು ಆಧಾರ್ ಕಾರ್ಡ್ಗಳನ್ನು ಏನು ಬಳಸ್ತಾ ಇದ್ದೀವಿ ಅದರ ಹಿಂದಿದ್ದವರು ಇದೇ ನಿಲೇಕಣಿ. ಹಾಗೆ ಭಾರತದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆಗೆ ಕೂಡ ಅವರ ಕೊಡುಗೆ ಇದೆ ಅಂತ ಹೇಳ್ತಾರೆ. ನಾವಿವತ್ತು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅನ್ನು ಏನು ಬಳಸ್ತಾ ಇದ್ದೀವಿ ಅದರ ಹಿಂದೆ ಕೂಡ ಇದೇ ನಂದನ್ ನೀಲಕಣಿ ಅವರ ಸಲಹೆಗಳಿವೆ. ಇನ್ನು 2014ರಲ್ಲಿ ನಂದನ್ ನೀಲಕಣಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆದರೆ ಬಿಜೆಪಿಯ ಅನಂತ್ ಕುಮಾರ್ ಅವರ ವಿರುದ್ಧ ಸುಮಾರು 2,28,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು. ಆ ನಂತರವೂ ಬಿಜೆಪಿ ನೇತೃತ್ವದ ಸರ್ಕಾರ ನಂದನ್ ನೀಲಕಣಿ ಅವರ ತಾಂತ್ರಿಕ ಪರಿಣತಿಯನ್ನು ಬಳಕೆ ಮಾಡಿಕೊಳ್ತಾ ಹೋಯಿತು. ಈಗ ಅವರಿಗೆ ಪರೀಕ್ಷೆಗಳಿಗೆ ಟೆಕ್ನಾಲಜಿಯ ಟಚ್ ಕೊಡೋದಕ್ಕೆ ರಚನೆ ಮಾಡಲಾಗಿರುವ ಕಾರ್ಯಪಡೆಯ ನೇತೃತ್ವವನ್ನು ಕೊಡಲಾಗಿದೆ. ಇನ್ನು ಇದರ ಜೊತೆ ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ನಿಟ್ಟಲ್ಲಿ ಸರ್ಕಾರ ಮತ್ತೊಂದು ಬಿಲ್ಲನ್ನು ಮಂಡನೆ ಮಾಡ್ತಾ ಇದೆ. ಇದನ್ನು ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್
ಅಮೆಂಡ್ಮೆಂಟ್ ಬಿಲ್ 2026 ಅಂತ ಹೆಸರಿಸಲಾಗಿದೆ. ಈ ಬಿಲ್ ಮೂಲಕ ಇನ್ನು ಮುಂದೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಪೇಪರ್ ಲೀಕ್ ಅಥವಾ ಯಾವುದೇ ರೀತಿಯ ಅಕ್ರಮಗಳನ್ನು ಎಸಗುವವರಿಗೆ ಕನಿಷ್ಠ 7ರಿಂದ ಗರಿಷ್ಠ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಹಾಗೆ 10 ಕೋಟಿ ರೂಪಾಯಿಗಳವರೆಗೆ ದಂಡ ವಿಧಿಸೋದಕ್ಕೆ ಅವಕಾಶವನ್ನು ಈ ಬಿಲ್ಲಲ್ಲಿ ಕಲ್ಪಿಸಲಾಗಿದೆ. ಗೆಳೆಯರೆ, ನಿಮಗೆ ನೆನಪಿದೆಯೋ ಇಲ್ಲೋ, 2014ರ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವತ್ತಿನ UPA ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಭಾಷಣ ಮಾಡ್ತಾ ಇದ್ರು. ಅವರ ತುಂಬಾ ಫೇಮಸ್ ಅನ್ನಿಸಿದ್ದ ಮಾತು ಅಂದ್ರೆ ಆಕ್ಟ್ ನಹಿ ಆಕ್ಷನ್ ಚಾಹಿಯೇ ಅನ್ನೋದು. ಈಗ ಈ ಮಾತನ್ನ ಯಾಕೆ ನೆನಪು ಮಾಡ್ತಾ ಇದ್ದೀನಿ ಅಂದ್ರೆ, ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಮೆಂಡ್ಮೆಂಟ್ ಬಿಲ್ ಇದೆಯಲ್ಲ, ಇದನ್ನ ಈ ಹಿಂದೆ ಅಂದ್ರೆ 2024ರಲ್ಲಿ ಕೂಡ ಕೇಂದ್ರ ಸರ್ಕಾರ ಸಂಸತ್ತಲ್ಲಿ ಮಂಡಿಸ್ತು. ಅವತ್ತು ಪರೀಕ್ಷಾ ಅಕ್ರಮಗಳನ್ನ ತಡೆಯೋದಕ್ಕೆ ಕಾನೂನುಗಳನ್ನ ರಚನೆ ಮಾಡಲಾಯಿತು. ಇಲ್ಲಿ ಪರೀಕ್ಷಾ ಅಕ್ರಮಗಳು ಅಂದ್ರೆ ಏನು ಅಂತ ಒಂದು ದೊಡ್ಡ ಪಟ್ಟಿ ಕೂಡ ಕೊಟ್ಟರು. ಪ್ರಶ್ನೆ ಪತ್ರಿಕೆಗಳ ಲೀಕ್, ಪರೀಕ್ಷೆಗಳಲ್ಲಿ ನಕಲು ಮಾಡೋದು, ಒಬ್ಬರ ಬದಲಿಗೆ ಇನ್ನೊಬ್ಬರು ಪರೀಕ್ಷೆ ಬರೆದು ವಂಚಿಸುವುದು, ಡಿಜಿಟಲ್ ಎಕ್ವಿಪ್ಮೆಂಟ್ಗಳನ್ನು ಬಳಸಿ ಪರೀಕ್ಷಾ ಅಕ್ರಮಗಳನ್ನು ಮಾಡೋದು. ಅಂದ್ರೆ ನಮ್ಮಲ್ಲಿ ಈ PSI ಪರೀಕ್ಷೆ ಟೈಮಲ್ಲಿ ಬ್ಲೂಟೂತ್ ಬಳಸಿ ಕೆಲವರು ಪರೀಕ್ಷೆ ಬರೆದ್ರು ಅಂತ ಹೇಳಲಾಯ್ತಲ್ಲ, ಹಾಗೆ ಮಾಡೋದು, ಪರೀಕ್ಷೆಗಳಲ್ಲಿ ಕಾಪಿ, ಹೀಗೆ ಸಾಕಷ್ಟು ಅಪರಾಧಗಳನ್ನು ಪಟ್ಟಿ ಮಾಡಲಾಯಿತು. ಸಾಧಾರಣ ಪರೀಕ್ಷಾ ಅಕ್ರಮಕ್ಕೆ 3ರಿಂದ 5 ವರ್ಷ ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡ. ದೊಡ್ಡ ಪ್ರಮಾಣದಲ್ಲಿ ಆರ್ಗನೈಸ್ಡ್ ಆಗಿ ಪರೀಕ್ಷಾ ಅಕ್ರಮಗಳನ್ನು ಎಸಗಿದ್ರೆ ಅಂದ್ರೆ ಮಾಸ್ ಪೇಪರ್ ಲೀಕ್, ಮಾಸ್ ಕಾಪಿ ಮುಂತಾದ ಅಕ್ರಮಗಳಿಗೆ 5ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸುವ ಅವಕಾಶವನ್ನು ಆ ಬಿಲ್ಲಲ್ಲಿ ಕಲ್ಪಿಸಲಾಗಿತ್ತು. ಆದರೆ ಈ ಕಾಯ್ದೆ ಜಾರಿಯಾದ ನಂತರ ನಮ್ಮಲ್ಲಿ ಪರೀಕ್ಷಾ ಅಕ್ರಮಗಳು ಕಡಿಮೆ ಆದವಾ? 2026ರಲ್ಲಿ ಮತ್ತೆ ನೀಟ್ ಪೇಪರ್ ಲೀಕ್ ಆಯಿತು. ಹಾಗಾದ್ರೆ ಆಕ್ಟ್ ಇದ್ದು ಅಲ್ಲಿ ಆಕ್ಷನ್ ಇರಲಿಲ್ವಾ? ನಮ್ಮಲ್ಲಿ ನಿಜವಾಗ್ಲೂ ಬೇಕಿರೋದು ಕಾಯ್ದೆಗಳಲ್ಲ. ಸಾಕಷ್ಟು ಕಾಯ್ದೆಗಳನ್ನು ಈಗಾಗಲೇ ಮಾಡಿಟ್ಟು ಬಿಟ್ಟಿದ್ದಾರೆ, ಆದರೆ ಆಕ್ಷನ್ ಅನ್ನೋದು ಇವತ್ತಿಗೂ ನಮ್ಮಲ್ಲಿಲ್ಲ. ಈಗ ನಿರ್ಭಯ ಆಕ್ಟ್ ಇದೆ, ಹಾಗಂತ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆಯಾ? ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕೆ ಅಂತಲೇ ಕಾನೂನುಗಳಿವೆ, ಆದರೆ ಕರಪ್ಷನ್ ಕಡಿಮೆ ಆಯ್ತಾ? ಹೊಸ ಆಕ್ಟ್ಗಳು ಬರೋದಲ್ಲ, ನಮ್ಮ ನ್ಯಾಯಾಲಯಗಳ ವ್ಯವಸ್ಥೆಯಲ್ಲಿ ಸುಧಾರಣೆ ಬರಬೇಕಿದೆ. ತನಿಖಾಧಿಕಾರಿಗಳಿಗೆ ಜವಾಬ್ದಾರಿ ಹಾಗೂ ಉತ್ತರದಾಯಿತ್ವವನ್ನು ನಿಗದಿಪಡಿಸಬೇಕಾದ ಕೆಲಸ ಆಗಬೇಕಿದೆ. ಈಗ ನೋಡಿ, ಒಂದು ಅತ್ಯಾಚಾರನೋ ಕೊಲೆನೋ ಯಾವುದೋ ಒಂದು ಅಪರಾಧನೋ ಆಯಿತು, ಪೊಲೀಸರು ಯಾರನ್ನು ಅರೆಸ್ಟ್ ಮಾಡ್ತಾರೆ, 10-20 ವರ್ಷ ಕೇಸ್ ನಡೆಯುತ್ತೆ. ಕೆಳಗಿನ ಕೋರ್ಟಲ್ಲಿ ಶಿಕ್ಷೆ ಆದರೆ ಅದಕ್ಕೆ ಅಪ್ಪೀಲು, ಅಲ್ಲಿ ಶಿಕ್ಷೆ ಆದರೆ ಅದಕ್ಕೆ ಮತ್ತೆ ಅಪ್ಪೀಲು, ಅಲ್ಲೆಲ್ಲೋ ಒಂದು ಕಡೆ ಆರೋಪಿ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕೆ ಬಿಡುಗಡೆ ಆಗಿಬಿಡ್ತಾನೆ. ಹಾಗಾದರೆ ಅಲ್ಲಿ ಅಪರಾಧ ನಡೆದಿತ್ತು ಅನ್ನೋದು ಸುಳ್ಳ? ಅದನ್ನು ಮಾಡಿದವರಿಗೆ ನೀವು ಯಾವ ಶಿಕ್ಷೆ ಕೊಟ್ರಿ? ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕಾದ ಜವಾಬ್ದಾರಿ ಯಾರದಾಗಿತ್ತು? ಸಾಕ್ಷಿ ಆಧಾರಗಳು ಸರಿ ಇಲ್ಲ ಅಂದರೆ ಅಲ್ಲಿ ಯಾರ ತಪ್ಪು? ಯಾರಿಗಾದರೂ ಜವಾಬ್ದಾರಿಯನ್ನು ನಿಗದಿಪಡಿಸಿದ್ದೀರಾ? ಇನ್ನು ಇಲ್ಲಿ ಸಾಕ್ಷಿ ಆಧಾರಗಳನ್ನು ತರಲಿಲ್ಲ ಅಂದರೆ ಪೊಲೀಸರನ್ನು ಶಿಕ್ಷೆಗೊಳಪಡಿಸ್ತೀವಿ ಅಂತೇನಾದರೂ ಕಾನೂನು ಬಂತು ಅಂತ ಇಟ್ಕೊಳ್ಳಿ, ಸುಳ್ಳು ಸಾಕ್ಷಿಗಳ ಸೃಷ್ಟಿನೇ ದೊಡ್ಡ ಪ್ರಮಾಣದಲ್ಲಿ ಆಗೋಗುತ್ತೆ ಅನ್ನೋ ಆತಂಕ ಕೂಡ ಇದೆ. ಹಾಗಾದ್ರೆ ಇಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡೋದು ಹೇಗೆ? ಇನ್ನು ಇಲ್ಲಿ ಕೂಡ ಪರೀಕ್ಷಾ ಅಕ್ರಮಗಳನ್ನು ಮಾಡಿದವರಿಗೆ ಶಿಕ್ಷೆ ಅಂತ ಕಾಯ್ದೆ ಹೇಳುತ್ತೆ. ಆದರೆ ಆ ಶಿಕ್ಷೆ ಆಗೋದು ಯಾವಾಗ? ಮೊದಲೇ ನ್ಯಾಯಾಲಯದಲ್ಲಿ ತಾರೀಖ್ ಪೇ ತಾರೀಖ್, ಆಮೇಲೆ ಅಪೀಲ್ ಪೇ ಅಪೀಲ್. ಇಲ್ಲಿ ತಪ್ಪು ಮಾಡಿದವನು ಅಥವಾ ಅನ್ಯಾಯಕ್ಕೆ ಒಳಗಾದವನು ಯಾರಾದರೂ ಒಬ್ಬ ಈ ಭೂಮಿ ಮೇಲಿಂದ ಹೋಗೋವರೆಗೆ ಕೇಸು ನಡೀತಲೇ ಇರುತ್ತೆ. ನಾನಿಲ್ಲಿ ನ್ಯಾಯಾಲಯಗಳದ್ದು ತಪ್ಪು ಅಂತ ಹೇಳ್ತಲೇ ಇಲ್ಲ, ವ್ಯವಸ್ಥೆಯಲ್ಲಿ ಸಮಸ್ಯೆಗಳಿವೆ. ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇದೆ, ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಇದೆ, ನ್ಯಾಯಮೂರ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿಲ್ಲ. ಅದೆಲ್ಲವನ್ನು ಸರಿಪಡಿಸದೇ ಇದ್ದರೆ ಕೇಸುಗಳು ಬೇಗ ಮುಗಿಯೋದಿಲ್ಲ. ಇದೇ ಕಾರಣಕ್ಕೆ 2024ರಲ್ಲಿ ಜಾರಿಯಾದ ಪರೀಕ್ಷಾ ಅಕ್ರಮಗಳ ನಿಯಂತ್ರಣ ಕಾಯ್ದೆ ತುಂಬ ಎಫೆಕ್ಟಿವ್ ಅಂತ ಅನ್ನಿಸಲೇ ಇಲ್ಲ. ಸೊ ಈಗ ಅದನ್ನು ಸರಿಪಡಿಸೋ ಕೆಲಸ ನಡೀತಾ ಇದ್ದಾಗಿದೆ. ಹೊಸ ಕಾಯ್ದೆಯಲ್ಲಿ ತನಿಖೆಗೆ, ವಿಚಾರಣೆಗೆ ಕಾಲಾವಕಾಶವನ್ನು ನಿಗದಿ ಮಾಡ್ತಾ ಇದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟುಗಳನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಅಲ್ಲಿ ಹೊಸ ಕೋರ್ಟುಗಳ ರಚನೆ ಏನಾಗೋದಿಲ್ಲ, ಬದಲಿಗೆ ಇರೋ ನ್ಯಾಯಾಲಯಗಳಲ್ಲೇ ಆದ್ಯತೆಯ ಮೇರೆಗೆ ಈ ಪ್ರಕರಣಗಳ ವಿಚಾರಣೆ ನಡೆಯುತ್ತೆ. ಒಂದು ಪ್ರಕರಣ ದಾಖಲಾದರೆ ಅದರ ತನಿಖೆಯನ್ನು ಪೊಲೀಸರು 2 ತಿಂಗಳಲ್ಲಿ ಮಾಡಿ ಮುಗಿಸಬೇಕು. ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ 2 ತಿಂಗಳೊಳಗೆ ಆಗಬೇಕು. ಆನಂತರ 3 ತಿಂಗಳಲ್ಲಿ ನ್ಯಾಯಾಲಯ ವಿಚಾರಣೆಯನ್ನು ಮುಗಿಸಿ ಬಿಡಬೇಕು. ಪ್ರತಿನಿತ್ಯ ವಿಚಾರಣೆ ನಡೆದರೂ ಸರಿ, ಅಂತೂ 3 ತಿಂಗಳ ಕಾಲಾವಧಿಯ ಒಳಗೆ ಈ ಪ್ರಕರಣಗಳ ವಿಚಾರಣೆ ಪೂರ್ಣಗೊಂಡು ತೀರ್ಪು ಹೊರಬೀಳಬೇಕು. ಆನಂತರ ಅಪೀಲ್ ಹೋಗೋದಾದರೆ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಅಂದರೆ 2 ನ್ಯಾಯಮೂರ್ತಿಗಳ ಬೆಂಚ್ ಮುಂದೆ ಅಪೀಲ್ ಹೋಗಬೇಕು. ಅಲ್ಲಿ ಕೂಡ 3 ತಿಂಗಳ ಒಳಗೆ ತೀರ್ಪು ಕೊಡಬೇಕು. ಹಾಗಂತ ಹೊಸ ಬಿಲ್ ಹೇಳ್ತಾ ಇದೆ. ಜೊತೆಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಇಲ್ಲಿ ಹೆಚ್ಚು ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರಗಳು ಅಥವಾ ಕೋಚಿಂಗ್ ಸೆಂಟರ್ಗಳು ಅಕ್ರಮದಲ್ಲಿ ಭಾಗಿಯಾದರೆ ಅವರನ್ನು ಕೂಡ ಕಠಿಣವಾಗಿ ಶಿಕ್ಷಿಸೋದಕ್ಕೆ ಬೇಕಾದ
ಒಂದಷ್ಟು ಅವಕಾಶಗಳನ್ನು ಈ ಹೊಸ ಕಾಯ್ದೆಯಲ್ಲಿ ರೂಪಿಸಲಾಗಿದೆ. ಇನ್ನು ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಅನಿಸುತ್ತೆ ಗೊತ್ತಿಲ್ಲ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡದೆ ಒತ್ತಡ ಹೇರೋ ಪದ್ಧತಿಯನ್ನ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿವೆ. ಇಲ್ಲೂ ಅದೇ ಆಗೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಈ ಆ್ಯಕ್ಟ್ ಅನ್ವಯ ಆಗೋದು ಕೇಂದ್ರ ಸರ್ಕಾರ ನಡೆಸುವ ಪರೀಕ್ಷೆಗಳು ಅಂದರೆ UPSC, NTA, ರೈಲ್ವೆ, ಬ್ಯಾಂಕಿಂಗ್ ಮುಂತಾದ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಪರೀಕ್ಷೆಗಳಿಗೆ ಮಾತ್ರ. ರಾಜ್ಯ ಸರ್ಕಾರಗಳು ಬೇಕಿದ್ರೆ ತಾವು ಇಂಥದ್ದೊಂದು ಆ್ಯಕ್ಟನ್ನು ರಚನೆ ಮಾಡ್ಕೋಬಹುದು. ಆದರೆ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಗೆಳೆಯರೆ, ಇಲ್ಲಿ ಮತ್ತೆ ನಮ್ಮ ಮುಂದೆ ಬರೋ ಪ್ರಶ್ನೆ ಅಂದರೆ ಇದರಿಂದ ಪರೀಕ್ಷಾ ಅಕ್ರಮಗಳು ನಿಂತು ಹೋಗುತ್ತವಾ? ನಮ್ಮಲ್ಲಿ ಸರ್ಕಾರ ಯಾವುದು ಬೇಕಾದರೂ ಇರಲಿ, ಅವತ್ತಿನ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ಆಗತ್ತೆ ಹೊರತು ಸಮಸ್ಯೆಯ ಆಳ ಹುಡುಕುವ ಮತ್ತು ಶಾಶ್ವತ ಪರಿಹಾರಗಳನ್ನು ಕೈಗೆತ್ತಿಕೊಳ್ಳುವ ಕೆಲಸ ಕಳೆದ 8 ದಶಕಗಳಿಂದಲೂ ಭಾರತದಲ್ಲಿ ಆಗಿಲ್ಲ. ಅದು BJP, ಕಾಂಗ್ರೆಸ್, ಜನತಾ ಪಕ್ಷ ಯಾವ ಸರ್ಕಾರ ಆದರೂ ಇರಲಿ, ಅವತ್ತಿನ ಗಾಯಕ್ಕೆ ಅವತ್ತು ಮುಲಾಮು ಅಷ್ಟೇ. ಆಗಬೇಕಿರೋದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ. ಅದನ್ನು ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳಾಗಬೇಕಿದೆ. ದೊಡ್ಡ ಮಟ್ಟದ ದೇಶವ್ಯಾಪಿ ನಡೆಯುವ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ಅವರ ಬದುಕಿನ ಅತಿದೊಡ್ಡ ತಿರುವನ್ನು ಕೇವಲ ಒಂದು ಪರೀಕ್ಷೆಯಲ್ಲಿ ನಿರ್ಧಾರ ಮಾಡಿಬಿಡ್ಬೇಕಾ? ಯಾಕೆ ನೀಟ್ನಂಥ ಪರೀಕ್ಷೆಗಳನ್ನು ಹಲವು ಹಂತಗಳಲ್ಲಿ ಮಾಡಿ ಮಕ್ಕಳಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ? ಶಿಕ್ಷಣವನ್ನು ನಮ್ಮ ಸಂವಿಧಾನ ಮೂಲಭೂತ ಹಕ್ಕು ಅಂತ ಹೇಳ್ತಾ ಇದೆ. ಈ ಮೂಲಭೂತ ಹಕ್ಕು ಎಲ್ಲರಿಗೂ ಒಂದೇ ಥರ ಸಿಗೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆಗಳಿವೆ. ಏಕರೂಪ ಶಿಕ್ಷಣ ವ್ಯವಸ್ಥೆಯನ್ನ ಇಡೀ ಭಾರತದಲ್ಲಿ ಜಾರಿಗೆ ತರೋದಕ್ಕೆ ಸಾಧ್ಯ ಆಗುತ್ತಾ? ಪರೀಕ್ಷೆಗಳು ಮತ್ತು ಮಕ್ಕಳಲ್ಲಿ ಅನಗತ್ಯ ಒತ್ತಡ, ವಿಪರೀತ ಕಾಂಪಿಟೇಷನ್ ಅನ್ನು ಕ್ರಿಯೇಟ್ ಮಾಡೋ ಇವತ್ತಿನ ಶಿಕ್ಷಣ ವ್ಯವಸ್ಥೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಕೋಚಿಂಗ್ ಮಾಫಿಯಾಗಳು ಇವುಗಳನ್ನು ನಿಯಂತ್ರಿಸೋದಿಕ್ಕೇನಾದರೂ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರಾ? ವಿದ್ಯಾರ್ಥಿಗಳ ನಡುವಿನ ಕಾಂಪಿಟೇಷನ್ನು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಕೋಚಿಂಗ್ ಸೆಂಟರ್ಗಳ ನಡುವಿನ ಕಾಂಪಿಟೇಷನ್ನೇ ಈ ಪರೀಕ್ಷಾ ಅಕ್ರಮಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ನಾವು ಯಾಕೆ ಒಪ್ಪೋದಕ್ಕೆ ಆಗ್ತಾ ಇಲ್ಲ? ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆ ಅವರ ಮೇಲೆ ಸೃಷ್ಟಿ ಮಾಡ್ತಾ ಇರೋ ಒತ್ತಡನೇ ಕಾರಣ ಅಂತ ನಮಗೆ ಅನ್ಸೋದಿಲ್ವೇ? ಇನ್ನು ಡಾಕ್ಟ್ರಿ ಓದೋದಕ್ಕೆ ಕೋಟಿ ಕೋಟಿ ಹಣ ಖರ್ಚು ಮಾಡಿದ ನಂತರ ನಾವು ಈ ದೇಶದಲ್ಲಿ ಎಂಥ ಡಾಕ್ಟರ್ಗಳನ್ನು ನೋಡೋದಕ್ಕೆ ಸಾಧ್ಯ? ಅಟ್ಲೀಸ್ಟ್ ಪ್ರಾಣ ಕಾಪಾಡೋ ಡಾಕ್ಟ್ರಿ ಮಾಡೋದಕ್ಕೆ ಶುದ್ಧ ಮೆರಿಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರಾ? ಅದೇ ಇಲ್ಲ ಅಂದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ? ಏನೋಪ್ಪ, ಅಂತೂ ನಾವು ಬದುಕ್ತಾ ಇರುವ ಮತ್ತು ನಮ್ಮ ಮಕ್ಕಳಿಗೆ ಕೊಡ್ತಾ ಇರುವ ಶೈಕ್ಷಣಿಕ ಪರಿಸರ ಹಾಗೂ ಶಿಕ್ಷಣ ವ್ಯವಸ್ಥೆ ಸರಿ ಇದೆಯಾ ಅನ್ನೋ ಬಗ್ಗೆ ಒಂದು ಆತ್ಮಾವಲೋಕನದ ಅಗತ್ಯ ಇದೆ. ಇದನ್ನು ಯಾರು ಮಾಡಬೇಕು? ನಿಮಗೇನಾದರೂ ಈ ಬಗ್ಗೆ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ರಾಜಕೀಯ ಬೇಡ, ಅಭಿಪ್ರಾಯಗಳಿಗೆ ಸಲಹೆಗಳಿಗೆ ಮಾತ್ರ ಸ್ವಾಗತ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.